ಬೆಳ್ಳಿ ಬಂದು ಪ್ಯೂರ್ ಆಲ್ಮಾರ್ಕ್ ಬೆಳ್ಳಿ, ಆಲ್ಮಾರ್ಕ್ ಬೆಳ್ಳಿ ನೋಡಿ. ಇದು ಚೊಂಬು, ಇದು ನೋಡ್ತಾ ಇದ್ರೆ ಪ್ಯೂರ್ ಆಲ್ಮಾರ್ಕ್ ಮಾರ್ಕ್ಸ್ ಇರುತ್ತೆ. ನಾವು ಕೊಡ್ತಾ ಇರೋದು 80 ಟಚ್ ಆಲ್ಮಾರ್ಕ್ 912 ಕೊಡ್ತಾ ಇದೀವಿ. ಇದು ಬಂದು 912 ನೋಡಿ. ರೇಖಾ ಅಂದ್ಬಿಟ್ಟು ಬೆಂಗಳೂರು, 263 ಗ್ರಾಮ್ ತಟ್ಟೆ ಇದೆ, ಡಿಸೈನ್ ತಟ್ಟೆ. ಅಕ್ಕ ಇಷ್ಟೆಲ್ಲ ಮಾಡ್ತಿದ್ರಲ್ಲ, ನಿಮ್ಗೆ ಇದೆಲ್ಲ ಹೆಂಗೆ ಗ್ಯಾರಂಟಿ ಹೆಂಗೆ ನಂಬೋದು ಅಂತ ಕೇಳ್ತೀರಾ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಂದು ನಾವು ಏನೇ ಬಿಸ್ನೆಸ್ ಮಾಡೋಕ್ಕೋದ್ರೂ ನಾವು ಲೈಸೆನ್ಸ್ ತಗೋಬೇಕು. ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾನು ಲಲಿತಾ ಮಾತಾಡ್ತಾ ಇರೋದು. ಫ್ರೆಂಡ್ಸ್, ನಮ್ಮ ಬೆನಕ ಎಂಟರ್ಪ್ರೈಸಸ್ನ ವರಮಹಾಲಕ್ಷ್ಮಿ ಸ್ಕೀಮು, ವರಮಹಾಲಕ್ಷ್ಮಿ ಕಾರ್ಡ್ ಏನಿದೆ ಅದು 5ನೇ ವರ್ಷದ್ದು ಕಂಪ್ಲೀಟ್ ಮಾಡಿ ಈಗ 6ನೇ ವರ್ಷಕ್ಕೆ ಜಾಯಿನ್ ಮಾಡ್ತಾ ಇದ್ದೀವಿ. ಈಗ 6ನೇ ವರ್ಷದಲ್ಲಿ ಏನಪ್ಪ ಕಾರ್ಡ್ ಇದೆ ಅಂತ ಅಂದರೆ ಫ್ರೆಂಡ್ಸ್, ಈಗ 5ನೇ ವರ್ಷದಿಂದ 1 to 5 ಇಯರ್ಸ್ ಏನು ಮಾಡಿದ್ವಿ, ಸೇಮ್ ಕಾರ್ಡು ಸೇಮ್, ಏನೂ ಚೇಂಜಸ್ ಮಾಡಿಲ್ಲ. ಪ್ರತಿಯೊಬ್ಬರೂ 1,000 ರೂಪಾಯಿ ಅಂತ 12 ತಿಂಗಳಿಗೆ 12,000 ನೀವು ಕಟ್ತೀರಾ. ಅದರಲ್ಲಿ ನಾವು 4,000 ಆ್ಯಡ್ ಮಾಡಿ 16,000 ಬೆಲೆಯ ಬೆಳ್ಳಿ ಕೊಡ್ತೀವಿ. ಮಿನಿಮಮ್ 1,000 ರೂಪಾಯಿಗಿಂತ ಹೆಚ್ಚಿಗೆ ನೀವು ಎಷ್ಟಾದರೂ ಕಟ್ಕೋಬೋದು, ಎಕ್ಸ್ಟ್ರಾ ಬೆನಿಫಿಟ್ ತಗೋಬೋದು. ಸೊ ಇದರಲ್ಲಿ ಏನಪ್ಪ ಅಂತ ನೀವು ಕೇಳ್ಬೋದು. ಈಗ ಕಾರ್ಡ್ ಹೇಳಿದ್ರು 1,000 ರೂಪಾಯಿ ಕಟ್ತಾ ಇದ್ದೀವಿ, ಬೆನಿಫಿಟ್ 4,000 ಅಂತ ಹೇಳಿದ್ರು ಯಾವ ಬೆಳ್ಳಿ ಕೊಡ್ತೀರಾ ನೀವು ಅಂತ ಕೇಳ್ಬೋದು. ಫ್ರೆಂಡ್ಸ್, ಇದು ಬೆಳ್ಳಿ ಬಂದು ಪ್ಯೂರ್ ಆಲ್ಮಾರ್ಕ್ ಬೆಳ್ಳಿ, ಆಲ್ಮಾರ್ಕ್ ಬೆಳ್ಳಿ ನೋಡಿ. ಇದು ಚೊಂಬು, ಇದು ನೋಡ್ತಾ ಇದ್ರೆ ಪ್ಯೂರ್ ಆಲ್ಮಾರ್ಕ್ ಮಾರ್ಕ್ಸ್ ಇರುತ್ತೆ. ನಾವು ಕೊಡ್ತಾ ಇರೋದು 80 ಟಚ್ ಆಲ್ಮಾರ್ಕ್ 912 ಕೊಡ್ತಾ ಇದೀವಿ. ಇದು ಬಂದು 912 ಎರಡರಲ್ಲೂ ಕೂಡ ಕೊಡ್ತೀವಿ. ಅದನ್ನ ಬಿಟ್ಟು ನಾವು ಯಾವುದು ಬೇರೆ ಕೊಡೋದಿಲ್ಲ. ಸೊ ಹಂಗಾಗಿ ಇವತ್ತು ನಾನು ಸುಮಾರು 700ರಿಂದ 800 ಜನಕ್ಕೆ ಏನು ಕೊಟ್ಟಿದ್ದೀನಿ, 73 kg ಬೆಳ್ಳಿನ ಈ ವರ್ಷ ವರಮಹಾಲಕ್ಷ್ಮಿ ಕಂಪ್ಲೀಟ್ ಮಾಡಿದ್ದೀವಿ. ಈಗ ಸುಮಾರು ನಮಗೆ ಆಫ್ಲೈನಲ್ಲಿ ನಮ್ಮ ಒಂದು ಸರೌಂಡಿಂಗ್ ಜನ ಇತ್ತು. ತಗೋಪ್ಪ, ಥ್ಯಾಂಕ್ ಯು. ಹೇಳು, ಈಗ ಕಾರ್ಡ್ ಕಟ್ಟಿದೆ, ಹೇಗೆ ಅನಿಸ್ತಾ ಐತೆ ನಿಮಗೆ ಅಂತ ಹೇಳಿ. ತುಂಬಾ ಖುಷಿ ಆಗ್ತಿದೆ. ತುಂಬಾ ವರ್ತಿ ಅನ್ನಿಸ್ತು ನನಗೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ನಾನು ಕಾರ್ಡ್ ಕಟ್ಟಿದ್ದು 2K ಅಂತ ಸ್ಟಾರ್ಟ್ ಮಾಡಿದ್ದು, ಮಂತ್ಲಿ ಆ್ಯಂಡ್ 8,000 ಪ್ರಾಫಿಟ್ ಬಂದಿದೆ. ಜೊತೆಗೆ ನಾನು ಇಷ್ಟಪಟ್ಟಂಗೆ ಮಹಾಲಕ್ಷ್ಮಿ, ಸರಸ್ವತಿ ಆ್ಯಂಡ್ ಸಾಯಿಬಾಬಾ ವಿಗ್ರಹನ ಪರ್ಚೇಸ್ ಮಾಡಿದ್ದೆ. ಹಬ್ಬದ ಬಿಸಿಲಿ ತಗೊಳಕ್ಕಾಗಿರ್ಲಿಲ್ಲ, ಸೊ ಇವತ್ತು ರಿಸೀವ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಸಹ ಇವ್ರ ಹತ್ರ, ಲಲಿತಾ ಅಕ್ಕನ ಹತ್ರ ಪರ್ಚೇಸ್ ಮಾಡ್ಬೋದು. ಆ್ಯಂಡ್ ನನಗೆ ತುಂಬ ಜನ ಕೇಳ್ತಾ ಇದ್ದಾರೆ ಎಲ್ಲಿ ಪರ್ಚೇಸ್ ಮಾಡಿದ್ರಿ ಅಂತೆಲ್ಲ. ನಾನು 1,000 ಹಾಗೆ ಎಷ್ಟೊಂದು ಜನಕ್ಕೆ ಈಗ ಹೇಳ್ತಾ ಇದ್ದೀನಿ. 100 ಜನವರೆಗೂ ಚೀಟಿ ಹಾಕಕ್ಕೆ ರೆಡಿ ಇದ್ದಾರೆ. ಥ್ಯಾಂಕ್ಸ್ ಖುಷಿ ಆಯ್ತು. ಓಕೆ, ಬಟ್ ನಿಮ್ಮ ಫ್ಯಾಮಿಲಿಲಿ ಎಲ್ಲ ಸುಮಾರು ನಮ್ಮ ಫ್ಯಾಮಿಲಿ, ಹೌದು, ನಮ್ಮ ಫ್ಯಾಮಿಲಿನೂ, ನಮ್ಮ ಸಿಸ್ಟರ್ಸು ಅವರೆಲ್ಲರೂ ನಿಮ್ಮ ಹತ್ರನೇ ತಗೊಂಡಿದ್ದಾರೆ. ಅವ್ರಿಗೂ ತುಂಬ ಹ್ಯಾಪಿ ಇದೆ. ಆ್ಯಂಡ್ ಟ್ರಸ್ಟ್ ವರ್ತಿ. ಇವರು ಮನೇಲೇ ಈ ಬಿಸ್ನೆಸ್ನೆಲ್ಲ ಮಾಡ್ತಾ ಇರೋದ್ರಿಂದ ಪಾರ್ಲರ್ ಬಟ್ಟೆ ಅಂಗಡಿ ಜೊತೆಗೆ ಈ ಥರ ಸಿಲ್ವರ್ ಚೀಟಿ ಬಿಸ್ನೆಸ್ ಎಲ್ಲ ನಂಬಿ ಇವ್ರನ್ನ ನಾವು ಆರಾಮಾಗಿ ಇವ್ರ ಹತ್ರ ಇನ್ವೆಸ್ಟ್ ಮಾಡ್ಬೋದು. ಆ್ಯಂಡ್ ಏನು ಲಾಸ್ ಅಂತೂ ಏನಾಗಲ್ಲ, ಪ್ರಾಫಿಟ್ ಇದೆ. ಆ್ಯಂಡ್ ಮತ್ತೆ ಎಲ್ಲ ಮೆಟೀರಿಯಲ್ ಸಹ ತುಂಬ ಚೆನ್ನಾಗಿದೆ. ಎಲ್ಲ ಮಾರ್ಕ್ ಇದೆಯಾ? ಎಲ್ಲ ಆಲ್ಮಾರ್ಕ್ ಇದೆ, ಪ್ಯೂರ್ ಆಲ್ಮಾರ್ಕ್ ಇದೆ. ಆ್ಯಂಡ್ ಚೆನ್ನಾಗಿದೆ ಬೆಳ್ಳಿ ಎಲ್ಲ. ನಿಮ್ಮಗಳ ಸಪೋರ್ಟ್ ಇಂದ ಇದೇ ಶಾಪ್ ಅಲ್ಲಿ ಶೋರೂಮ್ ಬರ್ತಿದೆ. ನೀವು ಪರ್ಚೇಸ್ ಮಾಡಕ್ಕೆ ಇನ್ನೂ ಖುಷಿ ಆಗ್ತದೆ. ಹೌದು, ಅದು ಗಾಡ್ ಬ್ಲೆಸ್. ಕಾರ್ಡ್ ಕಟ್ಟಿದ್ರೆ ಐಟಮ್ಸ್ ಕೊಡ್ತಾ ಇದೀವಿ. ಹೇಗೆ ಅನಿಸ್ತಾ ಐತೆ ಹೇಳಿ ನಮ್ಮ ಕಾರ್ಡ್ ಬಗ್ಗೆ? ಎಷ್ಟು ವರ್ಷದಿಂದ ತಗೋತಾ ಇದ್ದೀರಿ ನೀವು? ನಾನು 3 ವರ್ಷದಿಂದ ಕಾರ್ಡ್ ಹಾಕಿದ್ದೀನಿ ಇಲ್ಲಿ. ನಾನು ಒಂದು 35 ಕಾರ್ಡ್ ಮಾಡಿ 1.5 ಕಾರ್ಡ್ ಫ್ರೀ ಕೊಟ್ಟಿದ್ರು ಅಕ್ಕ. ನಾವು ಒಂದು ಮನೆಗೆ ಅಂತಾನೆ ಇವ್ರ ಹತ್ರನೇ ಈಗಾಗಲೇ 1.5 kg ಬೆಳ್ಳಿ ಇವ್ರ ಹತ್ರನೇ ತಗೋತಾ ಇದೀವಿ. ಪ್ರತಿ ವರ್ಷನೂ ಹಾಕ್ತಾ ಇದೀವಿ. ನಾನು ಹಾಕೋದಲ್ಲ ಅಂತ ಬೇರೆಯವ್ರಿಗೂ ಹಾಕಿಸ್ತಾ ಇದ್ದೀವಿ. ಇದರಿಂದ ನಮ್ಗೆ ಉಪಯೋಗ ಆಯ್ತಾ ಇದೆ ಹೊತ್ತು ನಾವಂತೂ ಒಂದೇ ಸಲ ಹೋಗಿ ಅಮೌಂಟ್ ಕೊಟ್ಟು ತಗೊಳಕ್ಕಾಗಲ್ಲ. ಅಟ್ಲೀಸ್ಟ್ 1,000 2,000 ನಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟು ಕಟ್ಟಿ ವರ್ಷಕ್ಕೆ ಇಷ್ಟು ಅಂತ ಮನೆಗೆ ಬೆಳ್ಳಿ ತಗೊಂಡ್ರೆ ಇನ್ನೂ ನಮಗೆ ತುಂಬ ಬೆನಿಫಿಟ್ ಆಗುತ್ತೆ ಅಂತ ಈಗ ಈ ವರ್ಷನೂ ಕಾರ್ಡ್ ಹಾಕಿಸ್ತಾ ಇದ್ದೀವಿ. ಥ್ಯಾಂಕ್ ಯು ಅಕ್ಕ, ಥ್ಯಾಂಕ್ ಯು ಸೊ ಮಚ್. ಬಂದು ಇಲ್ಲೇ ನಮ್ಮ ಊರ ಹತ್ರ ನಿಯರೆಸ್ಟ್ ವಾಜ್ರಳ್ಳಿ ಅಂದ್ಬಿಟ್ಟು ಇವ್ರದ್ದು ಗ್ರೂಪ್ ಕೂಡ 30-35 ಸೀಟು. ಯಾಕಂದರೆ 30 ಜನನ ಮೇಂಟೈನ್ ಮಾಡೋಷ್ಟು ಪಾಪ ನೋಡಿ. ನಾರ್ಮಲ್ ಒಬ್ಬರು ಲೇಡಿ ನಂಬಿಕೆ ಇಟ್ಟು 30 ಜನಕ್ಕೆ ಪರವಾಗಿ ನನ್ನ ಹತ್ರ ಬಂದಿದ್ದಾರೆ ಅಂದರೆ ನಾವು ಕೂಡ ಅವ್ರಿಗೆ ಅಷ್ಟೇ ಪ್ರಾಮಾಣಿಕ ಕೊಟ್ಟಿದ್ದೀವಿ. ಎಲ್ಲ ಯಾವುದೇ ಒಂದು ಕಿರಿಕಿಲ್ದಂಗೆ ಜನ ಖುಷಿ ಪಟ್ಟವ್ರೆ. ಇವರು ಕೂಡ ಅವ್ರ ಅಮ್ಮರು ಕೂಡ 1 kg ಏನೋ ತೊಗೊಂಡ್ರು ದೀಪ. ಈ ಸರಿನೂ ಅಷ್ಟೇನೆ, ಈ ಸತಿನೂ ಒಂದು 30-40 ಕಾರ್ಡ್ ಲೀಸ್ಟ್ ಕೊಟ್ಟವ್ರೆ. ಒಳ್ಳೇದಾಗಲಿ. ನನಗೆ ಊರಲ್ಲಿ ಎಲ್ಲರೂ ರೇಟ್ ಕಟ್ಟಿಸೋ ನೋಡೋಣ. ನಿಮ್ಮೆಲ್ಲರ ಕೃಪೆಯಿಂದ ಇದೇ ಶೋರೂಮ್ ಆಗ್ತಿದೆ. ದೇವ್ರು ಒಳ್ಳೇದಾಗಲಿ. ಇನ್ನೂ ಕಾನ್ಫಿಡೆಂಟ್ ಬರುತ್ತೆ. ಯಾಕಂದರೆ ನೀವು ಇಲ್ಲೇ ಬಂದು ಹಿಂಗೆಲ್ಲ ಏನಿರಲ್ಲ,
ಕ್ಲೀನಾಗೆ ತೊಗೊಂಡೋಗ್ಬೋದು. ಇಷ್ಟು ವರ್ಷ ನಾವು ತಂದು ನೀವೇನು ಬರ್ಸಿದ್ರಿ ಅದನ್ನು ನಾವು ತಂದು ಕೊಡ್ತಾ ಇದ್ದೋ. ಇನ್ಮೇಲೆ ಕಾಯಂಗಿಲ್ಲ, ವೆಯ್ಟ್ ಮಾಡೋಂಗಿಲ್ಲ. ಡೈಲಿ ಒಂದು 50 ಜನ 100 ಜನ ಅಂತ ತಗೋತೀವಿ, ಕರಿತೀವಿ. ಈಗ ಆನ್ಲೈನಲ್ಲೂ ಕೂಡ ಬಂದಿರೋದ್ರಿಂದ ಸುಮಾರು ನಾವೀಗ ಆನ್ಲೈನಲ್ಲಿ ಕೂಡ ಕಲಿಸ್ಕೊಡ್ತಾ ಇದ್ದೀವಿ. ನೋಡಿ ಇದನ್ನ ಉಮಾ ಭಟ್ ಅಂದ್ಬಿಟ್ಟು ಫ್ರೆಂಡ್ಸ್, ಇದು ಉಮಾ ಭಟ್ ಅಂದ್ಬಿಟ್ಟು ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ. ಬಟ್ ನಮ್ದು ಇದೇ ಥರ ವಿಡಿಯೋ ನೋಡಿ ಇಲ್ಲಿ ಅಮೌಂಟ್ ಹಾಕಿದ್ರು. ಇವ್ರಿಗೆ 105 ಗ್ರಾಮ್ ದೀಪ ಹಾಲ್ ಮಾರ್ಕಲ್ಲಿ ಕಳಿಸ್ಕೊಡ್ತಾ ಇದೀವಿ. ಇದು ಹೋಗಿ ತಲುಪಿ ಆದಮೇಲೆ ನಮಗೆ ಮೆಸೇಜ್ಗಳು ಮಾಡ್ತಾರೆ. ಸೊ ಅದೇ ರೀತಿ ಇನ್ನೂ ಇದ್ರ ಫುಲ್ಲು ಡೀಟೇಲ್ಸ್ ಬೇಕು, ಇನ್ನೂ ಇದ್ರ ಬಗ್ಗೆ ಎಲ್ಲ ಬೇಕು ಅಂದರೆ ಪ್ರತಿಯೊಂದು ವಿಡಿಯೋ ವಾಚ್ ಮಾಡ್ತಾ ಇರಿ. ಮತ್ತು ಅದೇ ರೀತಿ ನಮ್ಮ ಕಸ್ಟಮರ್ ರಿವ್ಯೂ ಕೂಡ ಬಂದಿದೆ, ಅದೆಲ್ಲ ವಿಡಿಯೋ ಹಾಕಿದ್ದೀವಿ. ಇನ್ನೂ ಏನಾನ ಡೌಟ್ಸ್ ಇದ್ದರೆ ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಈ ಸ್ಕೀಮ್ ಬಂದು ನಿಜವಾಗ್ಲೂ ತುಂಬ ಸ್ಪೆಷಲ್ ಆಗಿದೆ ಫ್ರೆಂಡ್ಸ್, ಹೇಳಬೇಕು ಅಂದರೆ. ಯಾಕೆ ಅಂತಂದರೆ ಈ 4,000 ಸೇಲ್ಸ್ ಕೊಡೋಕ್ಕೆ ತುಂಬ ಒಂದು ಬಲವಾದ ಕಾರಣ ಇದೆ. ಯಾಕೆ ಅಂತಂದರೆ ಎಲ್ಲ ಕಡೆನೂ 1000 ರೂಪೀಸ್ ಅಥವಾ ವೇಸ್ಟೇಜ್ ಕೂಲಿ ಬಿಡ್ಬೋದು. ನಮ್ಮ ಶಾಪಲ್ಲಿ ನಾವೇನು ಸಿಲ್ವರ್ದು ಶಾಪ್ ಇಟ್ಕೊಂಡಿಲ್ಲ, ಬಟ್ ಅದು ನಾನು ಸಿಲ್ವರ್ ಬಿಸ್ನೆಸ್ ಮಾಡಿರೋದ್ರಿಂದ ನಾವು ಅದರಲ್ಲಿ ಇನ್ವೆಸ್ಟ್ ಮಾಡಿರೋದ್ರಿಂದ ಆ ಬಂದಿರೋ ಅಮೌಂಟನ್ನ ನಾವು ಫಸ್ಟೇ ಇನ್ವೆಸ್ಟ್ ಮಾಡಿರ್ತೀವಿ, ಫಸ್ಟೇ ಬೆಳೆಸಿರ್ತೀವಿ. ನಾವು ಎಂಡಿಂಗ್ ಕೊಡೋದ್ರಿಂದ ಅವತ್ತಿನ ಬೆಲೆಗೆ ನಾವು ಕೊಡೋದ್ರಿಂದ ನಮಗೂ ಏನು ಲಾಸ್ ಆಗಲ್ಲ, ಬಟ್ ಜನಕ್ಕೆ ಯೂಸ್ಫುಲ್ ಆಗಿರುತ್ತೆ. ಇವತ್ತು ನೀವು ಇಮೇಜ್ ಮಾಡ್ಕೊಳ್ಳಿ, ಇವತ್ತು ನಾನು 700ರಿಂದ 800 ಜನಕ್ಕೆ 130 ಗ್ರಾಮ್ ಹಾಲ್ಮಾರ್ಕ್ ಬೆಳ್ಳಿ ಕೊಟ್ಟಿದ್ದೀನಿ. ನೀವೆಲ್ಲನ ಹೋಗಿ ಅಂಗಡಿ ಕೇಳಿ, 16,000 ರೂಪಾಯಿಗೆ ಬೆಳ್ಳಿ ತೆಗೀರಿ ಅಂತ ಅಂಗಡಿ ಚೆಕ್ ಮಾಡಿಸಿ ಅವ್ರು ಎಷ್ಟು ಬಿಲ್ ಹಾಕ್ಕೊಡ್ತಾರೆ ನೋಡಿ. ಸೊ ಹಂಗಾಗಿ ಪ್ರತಿಯೊಬ್ಬರು, ಯಾಕಂದರೆ ಈಗ 500ರಿಂದ 600 ಜನಕ್ಕೆ ಬೆಳ್ಳಿ ಕೊಡೋದು, 73 kg ಬೆಳ್ಳಿ ಕೊಡೋದು ಒಂದು ನಾರ್ಮಲ್ ಲೇಡಿಯಾಗಿ ಸಾಮಾನ್ಯ ವಿಚಾರ ಅಲ್ಲ. ಆದರೂ ನಾನು ಕೊಟ್ಟಿದ್ದೀನಿ, ಅದ್ರ ಹೆಮ್ಮೆ ನನಗಿದೆ. ಈಗ 700ರಿಂದ 800 ಜನ ಬೆಳ್ಳಿ ತಗೊಂಡು ಹೋಗ್ಬೇಕಾದ್ರೆ ಸುಮ್ಮನೆ ಹೋಯ್ತಾರ. ಸೊ ಹಂಗಾಗಿ ಪ್ರತಿಯೊಂದು ಚೆಕ್ ಮಾಡ್ತಾರೆ, ಪ್ರತಿಯೊಂದು ಡಿಸೈನ್ ಚೆಕ್ ಮಾಡ್ತಾರೆ, ಕ್ವಾಲಿಟಿ ಚೆಕ್ ಮಾಡ್ತಾರೆ, ಮಾರ್ಕ್ಸ್ಗಳು ಚೆಕ್ ಮಾಡ್ತಾರೆ. ಇದರಲ್ಲಿ ಯಾವುದೇ ಥರದ್ದು ಗೋಲ್ಮಾಲ್ ಮಾಡೋಕ್ಕಾಗಲ್ಲ. ಯಾಕಂದರೆ ಈಗ ನಿಮಗೆ ಗೊತ್ತು, ಹಾಲ್ ಮಾರ್ಕ್ ಬೆಳ್ಳಿ ಅಂತ ಬಂದರೆ 80 ಟಚ್ ಬಂದರೆ ಅದು ಮಾರ್ಕ್ ಹಾಕಬೇಕು ಅಂದರೆ ಪಾಸ್ ಆಗಬೇಕು, ಗೌರ್ಮೆಂಟಿಂದ ಸೀಲು ಸೈನ್ ಇರಬೇಕು, ಅದಿದ್ದರೆ ಮಾತ್ರ ಮಾರ್ಕ್ ಹಾಕೋಕ್ಕಾಗೋದು. ಸೊ ಹಂಗಾಗಿ ಅಷ್ಟೆಲ್ಲ ನಾವು ತಿಳ್ಕೊಂಡು ಗೊತ್ತಿದ್ದು ನಾವು ಮಾಡ್ತಿರೋದು. ಈಗ ನೀವು ಕೇಳ್ಬೋದು, ಅಕ್ಕ ಇಷ್ಟೆಲ್ಲ ಮಾಡ್ತಿದ್ದೀರಲ್ಲ, ನಿಮ್ಗೆ ಇದೆಲ್ಲ ಹೆಂಗೆ ಗ್ಯಾರಂಟಿ ಹೆಂಗೆ ನಂಬೋದು ಅಂತ ಕೇಳ್ತೀರಾ ಫ್ರೆಂಡ್ಸ್. ಈಗ ಇದನ್ನೆಲ್ಲ ಮಾಡಬೇಕು ಅಂದರೆ ಫಸ್ಟ್ ಆಫ್ ಆಲ್ ಒಂದು ನಾವು ಏನೇ ಬಿಸ್ನೆಸ್ ಮಾಡೋಕ್ಕೋದ್ರೂ ನಾವು ಲೈಸೆನ್ಸ್ ತೊಗೋಬೇಕು ಅಲ್ವಾ. ನಾವು ಇದ್ರ ಬಗ್ಗೆ ನಾವು ಲೈಸೆನ್ಸ್ ತೊಗೊಂಡಿದ್ವಿ ಫಸ್ಟ್ ಆಫ್ ಆಲ್ ಒಂದು. ಸೆಕೆಂಡು, ಇದು ಬಂದು ನಮ್ಮ ಸ್ವಂತ ಜಾಗ, ನಾವು ಹುಟ್ಟಿ ಬೆಳೆದಿದ್ದ ಜಾಗದಲ್ಲಿ. ಇದು 38 ವರ್ಷದ ನಮ್ಮದು ಜಾಗ ಇದು. ಯಾಕೆ ನಾವು ಹುಟ್ಟಿ ಬೆಳೆದಿರೋದು ಇದು. ನಾವು ಎಲ್ಲೋಯಿಂದ ಬಂದು ಫೋನಲ್ಲಿ ಆನ್ ಮಾಡ್ಕೊಂಡು ಫೋನ್ ಸ್ವಿಚ್ ಆಫ್ ಮಾಡ್ಕೊಳ್ಳೋಕೆ ಕೆಲಸ ಆಗಲ್ಲ. ಯಾಕಂದರೆ ಇದು ನಮ್ಮದು ನೇಟಿವ್ ಪ್ಲೇಸ್ ಆಗಿರೋದ್ರಿಂದ ನಾವು ನಿಂತ ಜಾಗದಲ್ಲಿ ನಾವು ಮಾಡ್ತಾ ಇದ್ದೀವಿ. ಎರಡನೇದು. ಮೂರನೇದು ಏನಪ್ಪ ಅಂದರೆ ನೆಕ್ಸ್ಟು ವರಮಹಾಲಕ್ಷ್ಮಿ ಅಷ್ಟೊತ್ತು ಬರೋ ಅಷ್ಟೊತ್ತಿಗೆ ತಾಯಿ ಆಶೀರ್ವಾದದಿಂದ, ನಿಮ್ಮಗಳ ಪ್ರೋತ್ಸಾಹದಿಂದ ಇದೇ ಒಂದು ಏನು ಶಾಪ್ ಇದೆ, ಇದೇ ಶಾಪಲ್ಲಿ ಇನ್ನು 2 ಮಂತ್ಸಲ್ಲಿ ಒಂದು ಬಿಗ್ ಬಜೆಟಲ್ಲಿ ಶೋರೂಮ್ ಆಗ್ತಿದೆ. ಅದು ಒಂದು ಗ್ರೇಟಾಗಿ ಅನೌನ್ಸ್ಮೆಂಟ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಾನು ಇಷ್ಟು 5 ವರ್ಷದಿಂದ ಏನು ಬಿಸ್ನೆಸ್ ಮಾಡಿದ್ದೆ, ಏನು ಇನ್ವೆಸ್ಟ್ ಮಾಡಿದ್ದೆ ಅನ್ನೋದಕ್ಕೋಸ್ಕರ ಈಗ ನಮ್ಗೆ ಅಲ್ಲಿಯವರೇ ಕೂಡ ಸುಮಾರು 2 ಕೋಟಿ ಬಜೆಟಲ್ಲಿ ಈ ಒಂದು ಶಾಪಲ್ಲಿ ಶೋರೂಮ್ ಆಗುತ್ತೆ. ಅದಂತೂ ನಮಗೆ ವಿಡಿಯೋಲಿ ಅಪ್ಲೋಡ್ ಮಾಡ್ತೀವಿ, ಎಲ್ಲರನ್ನೂ ಇನ್ವೈಟ್ ಮಾಡ್ತೀವಿ. ಅದು ಒಂದು. ಇಷ್ಟು ಕಾರಣ ಇಟ್ಕೊಂಡು ಎಲ್ಲಿಂದೆಲ್ಗಾರು ಆನ್ಲೈನ್ ಆಗಿರ್ಬೋದು, ಆಫ್ಲೈನ್ ಆಗಿರ್ಬೋದು, ಧೈರ್ಯವಾಗಿ ಕಾನ್ಫಿಡೆಂಟಿಂದ ಕಾರ್ಡ್ ಮಾಡಿ ಅಂತ ಹೇಳ್ಬೋದು. ಅಮೌಂಟ್ ಕಟ್ಟಿ. ಯಾಕಂದರೆ ಇವಾಗ ಸುಮಾರು ನನಗೆ ಹತ್ರ ಒಂದು 200 ಜನವರೆಗೂ ಆನ್ಲೈನಲ್ಲಿ ಬಂದಿದ್ದೀರಾ. ಯಾರೂ ಕೂಡ ನನ್ನ ಫೇಸೇ ನೋಡಿಲ್ಲ, ಆದರೂ ಅಮೌಂಟ್ ಕಟ್ಟಿದ್ದೀರಾ. ಅದು ಅದೇ ಥರ ಕಟ್ಟಿ ಬರೋ ವರಮಹಾಲಕ್ಷ್ಮಿ ಅಷ್ಟಕ್ಕೆ ಇಲ್ಲೇ ಬಂದಾರು ತಗೊಳ್ಳಿ. ಇಲ್ಲ ನೋಡಿ, ಇದೇ ಥರ ನಾವು ಹೊರ್ಗಡೆ, ಈಗ ಇವ್ರು ಯಾರು ಅಂತ ನನಗೆ ಗೊತ್ತಿಲ್ಲ, ಉಮಾ ಭಟ್ ಅನ್ನೋರು ಶಿವಮೊಗ್ಗದವರು, ನಾನು ನೋಡಿಲ್ಲ. ಅವರು 105 ಗ್ರಾಮ್ ದೀಪ ಕಳಿಸ್ಕೊಡ್ತಾ ಇದ್ದೀನಿ. ಸೊ ಹಂಗೇನೇ ಸುಮಾರು ನೋಡಿ, ಇದು ಚೈತ್ರ ಯಶ್ ಅಂದ್ಬಿಟ್ಟು ಕೆಂಗೇರಿ ಸ್ಯಾಟ್ಲೈಟ್, ಬಟ್ ನಾನು ಕೂಡ ಫೇಸ್ ನೋಡಿಲ್ಲ. ಆದರೂ ನಮ್ಮ ಫೋನಲ್ಲಿ ಯೂಟ್ಯೂಬ್ಗಳಿಂದ ಪರಿಚಯ ಆಗಿ ಹಾಕಿರೋ ವ್ಯಕ್ತಿ ಇವರು. ಸರಸ್ವತಿ ವಿತ್ ಸಾಯಿಬಾಬಾ ತಗೊಂಡಿದ್ದಾರೆ. ಇದು 105 ಗ್ರಾಮ್ಸ್ ಇದೆ. ಆಮೇಲೆ ಇದು ಬಂದು ನೋಡಿ, ರೇಖಾ ಅಂದ್ಬಿಟ್ಟು ಬೆಂಗಳೂರು 263 ಗ್ರಾಮ್ ತಟ್ಟೆ ಇದೆ, ಡಿಸೈನ್ ತಟ್ಟೆ. ಇದು ಕೂಡ ನಾನು ಫೇಸ್ ನೋಡಿಲ್ಲ. ಹಂಗೆ ಎಲ್ಲಿಂದ ಎಲ್ಗಾದ್ರೂ ಆನ್ಲೈನಲ್ಲಿ ನಾವು ಕಳಿಸ್ಕೊಡ್ತೀವಿ. ಇನ್ನು ಶೋರೂಮ್ ಆಗಿದ್ಮೇಲೆ ಆದಮೇಲೆ ಯಾರು ಹೆದರ್ಕೊಳ್ಳೋಂಗೂ ಇಲ್ಲ. ನಮ್ಮದು ಇದೇ ಬಿಸ್ನೆಸ್ಸಲ್ಲಿ ನಿಂತ್ಕೋತೀವಿ. ಮತ್ತು ಈ ಬಿಸ್ನೆಸ್ ಒಂದು ನನಗೆ ಸೇವಾ ಮನೋಭಾವನೆ ಇರೋದ್ರಿಂದ ಇಡೀ ಒಂದು ಚಾಲೆಂಜಾಗಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಯಾಕಂದರೆ ಯಾವುದೇ ಹೆಣ್ಮಕ್ಳು, ನಾನು ಕೂಡ, ಯಾಕಂದರೆ ಒಂದು ದಿನ ಹೋಗಿ 50,000 1 ಲಕ್ಷ ಕೊಟ್ಟು ತರೋ ಅಷ್ಟು ಪರಿಸ್ಥಿತಿ ನಮಗಿಲ್ಲ. ಹಂಗಾಗಿ 1 ರೂಪಾಯಿಗೆ ಕೂಡಿಟ್ಕೊಂಡು ಆವತ್ತಿನ ಡೇಟ್ಗೆ ಹಬ್ಬದಿಂದ ಮುಂದಿನ ದಿನ ತಗೋತೀವಿ. ಅದಕ್ಕೋಸ್ಕರ ನಾವು ಇದೇ ಬಿಸ್ನೆಸ್ಸಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಇದು ಒಂಥರ ಚೆನ್ನಾಗಿದೆ. ಮನೇಲಿ ಯಾರು ಬೇಕಾದ್ರೂ ಆರಾಮಾಗಿ ಯೂಸ್ ಮಾಡ್ಬೋದು, ಸೇವ್ ಮಾಡ್ಬೋದು.
ಸೇವ್ ಮಾಡ್ಕೊಂಡು ಒಳ್ಳೊಳ್ಳೆ ಬೆಳ್ಳಿ ತೊಗೋಬೋದು. ನೀವು ಅದರಲ್ಲಿ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂದರೆ ನೋಡಿ, ನಿಮಗೆ ನಾವು 11ನೇ ತಿಂಗಳು ಅನೌನ್ಸ್ಮೆಂಟ್ ಮಾಡ್ತೀವಿ ನಿಮ್ಗೆ ಏನು ಐಟಮ್ಸ್ ಬೇಕು ಬರ್ಸಿ ಅಂತ. ನೋಡಿ ಯಾವ ಥರ ಐಟಮ್ಸ್ ಬರ್ತಾರೆ, ಇದು ನಮ್ಮ ಮನೆಗಳಲ್ಲೂ ಕೂಡ ಇಲ್ಲ, ಅವ್ರ ಮನೆಗೆ ಯೂಸ್ ಆಗೋ ಐಟಮ್ಸು, ಅವ್ರಿಗೆ ಇಷ್ಟವಾದ ಐಟಮ್ಸ್ ಬರ್ಸಿರ್ತಾರೆ. ಅವ್ರಿಗೆ ಆ ಥರ ಇರೋದ್ರಿಂದ ಅವ್ರಿಗೆ ಇಷ್ಟವಾದ ಐಟಮ್ಸೇ ನಾವು ಕೂಡ ಕೊಟ್ಟಿರ್ತೀವಿ. ಹಂಗಾಗಿ ಇದ್ರ ಬಗ್ಗೆ ಇನ್ನೂ ಡೀಟೇಲ್ಸ್ ಏನೋ ಬೇಕಂದರೆ ಸ್ಕ್ರೀನ್ ಮೇಲೆ ನನ್ನ ನಂಬರ್ ಬರ್ತಿರುತ್ತೆ, ಆರಾಮಾಗಿ ಫೋನ್ ಮಾಡಿ, ಪ್ರತಿಯೊಬ್ಬರು ಸೇವ್ ಮಾಡಿ ಜಾಯಿನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು.